ನಮಸ್ಕಾರ ಸ್ನೇಹಿತರೆ, ಅರಿವು ಕನ್ನಡ ಅಕಾಡೆಮಿಗೆ ಸುಸ್ವಾಗತ. ಇವತ್ತಿನ ಪ್ರಮುಖ ವಿಷಯವೇನೆಂದರೆ ಆಂಗ್ಲೋ ಮೈಸೂರು ಯುದ್ಧಗಳು. ಮೈಸೂರು ಸಾಮ್ರಾಜ್ಯದ ವೀರ ಹೋರಾಟದ ಚರಿತ್ರೆಯನ್ನು ನೋಡೋಣ ಬನ್ನಿ. ಮೊದಲನೆಯದಾಗಿ ಆಂಗ್ಲೋ ಮೈಸೂರು ಯುದ್ಧದ ಹಿನ್ನೆಲೆ. 18ನೇ ಶತಮಾನದಲ್ಲಿ ದಕ್ಷಿಣ ಭಾರತದಲ್ಲಿ ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ನೇತೃತ್ವದಲ್ಲಿ ಮೈಸೂರು ಪ್ರಬಲ ಶಕ್ತಿಯಾಗಿ ಹೊರಹೊಮ್ಮಿತು. ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿಸ್ತರಣಾ ನೀತಿಗೆ ಮೈಸೂರು ಅತಿ ದೊಡ್ಡ ಸವಾಲಾಗಿತ್ತು. ಇದು 4 ಭೀಕರ ಯುದ್ಧಗಳಿಗೆ ಕಾರಣವಾಯಿತು. ಅದರಲ್ಲಿ ಮೊದಲನೇ 2 ಯುದ್ಧಗಳನ್ನು ಹೈದರ್ ಅಲಿ ಮತ್ತು ಕೊನೆಯ 2 ಯುದ್ಧಗಳನ್ನು ಟಿಪ್ಪು ಸುಲ್ತಾನ್ ಮಾಡಿದರು. ಎರಡನೇ ಯುದ್ಧ ನಡೆಯುವಾಗಲೇ ಹೈದರ್ ಅಲಿ ಮರಣ ಅಪ್ಪಿದ್ದರಿಂದ ಎರಡನೇ ಯುದ್ಧವನ್ನು ಹೈದರ್ ಅಲಿ ಮತ್ತು ಟಿಪ್ಪು ಸುಲ್ತಾನ್ ಇಬ್ಬರೂ ಕೂಡ ಮುನ್ನಡೆಸಿದ್ದರು. ಈಗ ಮೊದಲನೆಯದಾಗಿ ನಾವು ಮೊದಲನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡೋಣ. ಇದು 1767ರಿಂದ 1769ರವರೆಗೆ ನಡೆಯಿತು. ಇದಕ್ಕೆ ಕಾರಣ ಮತ್ತು ಅಂತ್ಯವನ್ನು ತಿಳಿಯೋಣ ಬನ್ನಿ. ಹೈದರ್ ಅಲಿಯ ಬೆಳೆಯುತ್ತಿರುವ ಮಿಲಿಟರಿ ಶಕ್ತಿ, ಬ್ರಿಟಿಷರ ವಿರುದ್ಧ ಹೈದರ್ ಅಲಿಯ ಚಾಣಾಕ್ಷ ತಂತ್ರಗಳು ಇವು ಬ್ರಿಟಿಷರಿಗೆ ಹಿಡಿಸಲಿಲ್ಲ. ಈ ಯುದ್ಧವು ಕೊನೆಯದಾಗಿ ಮದ್ರಾಸ್ ಒಪ್ಪಂದದಿಂದ ಮುಕ್ತಾಯವಾಯಿತು. ಇದರಲ್ಲಿ ಬ್ರಿಟಿಷರಿಗೆ ಸೋಲಾಯಿತು ಮತ್ತು ಬ್ರಿಟಿಷರ ಮರ್ಯಾದಾ ಭಂಗವಾಯಿತು. ಈಗ ಎರಡನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡೋಣ. 1780ರಿಂದ 1784ರವರೆಗೆ ಈ ಎರಡನೇ ಆಂಗ್ಲೋ ಮೈಸೂರು ಯುದ್ಧವು ನಡೆಯಿತು. ಬ್ರಿಟಿಷರು ಮದ್ರಾಸ್ ಒಪ್ಪಂದವನ್ನು ಉಲ್ಲಂಘಿಸಿ ಹೈದರ್ ಅಲಿಗೆ ಮರಾಠರ ವಿರುದ್ಧ ಸಹಾಯ ಮಾಡಲಿಲ್ಲ. ಇದು ಯುದ್ಧಕ್ಕೆ ಪ್ರಚೋದನೆಯನ್ನು ನೀಡಿತು. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧದ ಪ್ರಕಾರ ಹೈದರ್ ಅಲಿ ಮತ್ತು ಬ್ರಿಟಿಷರಿಗೆ ಒಪ್ಪಂದವಾಗಿತ್ತು. ಅದರ ಪ್ರಕಾರ ಮೈಸೂರಿನ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅದಕ್ಕೆ ಬ್ರಿಟಿಷರು ಸಹಾಯ ಮಾಡಬೇಕು. ಬ್ರಿಟಿಷರ ಮೇಲೆ ಯಾರಾದರೂ ದಾಳಿ ಮಾಡಿದರೆ ಅದಕ್ಕೆ ಮೈಸೂರಿನ ಹೈದರ್ ಅಲಿ ಸಹಾಯ ಮಾಡಬೇಕೆಂದು ಒಪ್ಪಂದವಾಗಿತ್ತು. ಆದರೆ ಮರಾಠರು ಮೈಸೂರಿನ ಮೇಲೆ ದಾಳಿ ಮಾಡಿದಾಗ ಬ್ರಿಟಿಷರು ಸಹಾಯಕ್ಕೆ ಬರಲಿಲ್ಲ. ಇದು ಎರಡನೇ ಆಂಗ್ಲೋ ಮೈಸೂರು ಯುದ್ಧಕ್ಕೆ ಪ್ರಮುಖ ಪ್ರಚೋದನೆಯಾಯಿತು. ಪಲ್ಲಿಲೂರು ಯುದ್ಧದಲ್ಲಿ ಬ್ರಿಟಿಷರಿಗೆ ಭಾರೀ ಹೊಡೆತ ನೀಡಲಾಯಿತು. 1782ರಲ್ಲಿ ಹೈದರ್ ಅಲಿ ಕ್ಯಾನ್ಸರ್ನಿಂದ ಅಥವಾ ಬೆನ್ನುಪನಿ ಹುಣ್ಣಿನಿಂದ ನಿಧನರಾದರು. ನಂತರ ಈ ಯುದ್ಧವು ಅಲ್ಲಿಗೆ ನಿಲ್ಲದೆ ಟಿಪ್ಪು ಸುಲ್ತಾನ್ ಮುಂದುವರಿಸಿದರು. ಇದು ಮುಂದೆ ಮಂಗಳೂರು ಒಪ್ಪಂದದಿಂದ ಮುಕ್ತಾಯವಾಯಿತು. ಈಗ ಮೂರನೇ ಆಂಗ್ಲೋ ಮೈಸೂರು ಯುದ್ಧವನ್ನು ನೋಡೋಣ. ಈ ಯುದ್ಧವು 1790ರಿಂದ 92ರವರೆಗೆ ನಡೆಯಿತು. ಶ್ರೀರಂಗಪಟ್ಟಣದ ಒಪ್ಪಂದದ ಮೂಲಕ ಇದು ಮುಕ್ತಾಯವಾಗುತ್ತದೆ. ಟಿಪ್ಪು ಟ್ರಾವಂಕೋರ್ ಮೇಲೆ ದಾಳಿ ಮಾಡಿದ್ದನ್ನು ನೆಪವಾಗಿಟ್ಟುಕೊಂಡು ಕಾರ್ನ್ವಾಲಿಸ್ ಯುದ್ಧ ಸಾರಿದನು. ಈ ಯುದ್ಧದಲ್ಲಿ ಟಿಪ್ಪು ತನ್ನ ಅರ್ಧ ರಾಜ್ಯವನ್ನು ಕಳೆದುಕೊಂಡನು ಮತ್ತು ತನ್ನಿಬ್ಬರ ಪುತ್ರರನ್ನು ಬ್ರಿಟಿಷರಿಗೆ ಒತ್ತೆ ಆಳುಗಳಾಗಿ ನೀಡಬೇಕಾಯಿತು. ಇದು ಅತ್ಯಂತ ದುರದೃಷ್ಟಕರ ಸಂಗತಿಯಾಗಿದೆ. ಇನ್ನು ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ 1799ರಲ್ಲಿ ನಡೆಯಿತು. ಲಾರ್ಡ್ ವೆಲ್ಲೆಸ್ಲಿ ಸಾಮ್ರಾಜ್ಯಶಾಹಿ ಆಕಾಂಕ್ಷೆ ಮತ್ತು ಟಿಪ್ಪು ಸುಲ್ತಾನ್ ಫ್ರೆಂಚ್ ಸಂಪರ್ಕ ಯುದ್ಧಕ್ಕೆ ಕಾರಣವಾಯಿತು. ಮೇ 4, 1799ರಂದು ಶ್ರೀರಂಗಪಟ್ಟಣದ ಕೋಟೆಯನ್ನು ರಕ್ಷಿಸುವಾಗ ಟಿಪ್ಪು ಸುಲ್ತಾನ್ ವೀರಮರಣ ಅಪ್ಪಿದನು. ಮೈಸೂರು ಸಂಪೂರ್ಣವಾಗಿ ಇಲ್ಲಿಗೆ ಬ್ರಿಟಿಷರ ವಶವಾಯಿತು. ಇದಾದ ನಂತರ ಮೈಸೂರು ರಾಜ್ಯ ಹೋಳು ಹೋಳಾಗಿ ಹರಿದು ಹಂಚಿತು. ಈ ಎಲ್ಲ 4 ಯುದ್ಧಗಳ ಸಾರಾಂಶ ಮತ್ತು ಒಪ್ಪಂದಗಳನ್ನು ಒಂದು ಟೇಬಲ್ ಮುಖಾಂತರ ನೋಡೋಣ. ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ 1767ರಿಂದ 1769 ಮದ್ರಾಸ್ ಒಪ್ಪಂದದ ಮೂಲಕ ಮುಕ್ತಾಯವಾಯಿತು. ಇದಕ್ಕೆ ಬ್ರಿಟಿಷ್ ಗವರ್ನರ್ ಹ್ಯಾರಿ ವೆಲ್ಸ್. ಎರಡನೇ ಯುದ್ಧ 1780ರಿಂದ 84ರವರೆಗೆ ನಡೆಯಿತು. ಮಂಗಳೂರು ಒಪ್ಪಂದದ ಮೂಲಕ ಇದು ಮುಕ್ತಾಯವಾಗುತ್ತದೆ. ಇದಕ್ಕೆ ಬ್ರಿಟಿಷ್ ಗವರ್ನರ್ ವಾರನ್ ಹೇಸ್ಟಿಂಗ್ಸ್.
ಮೂರನೇ ಆಂಗ್ಲೋ ಮೈಸೂರು ಯುದ್ಧ 1790ರಿಂದ 92ರವರೆಗೆ. ಪ್ರಮುಖ ಒಪ್ಪಂದ ಶ್ರೀರಂಗಪಟ್ಟಣ ಒಪ್ಪಂದ. ಬ್ರಿಟಿಷ್ ಗವರ್ನರ್ ಲಾರ್ಡ್ ಕಾರ್ನ್ ವಾಲಿಸ್. ನಾಲ್ಕನೇ ಆಂಗ್ಲೋ ಮೈಸೂರು ಯುದ್ಧ 1799ರಲ್ಲಿ ನಡೆಯಿತು. ಇದರಲ್ಲಿ ಟಿಪ್ಪು ಸುಲ್ತಾನನೇ ಕೊಲೆಯಾಗಿ ಹೋದ. ಇದಕ್ಕೆ ಬ್ರಿಟಿಷ್ ಗವರ್ನರ್ ಲಾರ್ಡ್ ವೆಲ್ಲೆಸ್ಲಿ. ಮೈಸೂರು ರಾಕೆಟ್ ತಂತ್ರಜ್ಞಾನ. ಟಿಪ್ಪು ಸುಲ್ತಾನ್ ವಿಶ್ವದ ಮೊದಲ ಕಬ್ಬಿಣ ಹೊದಿಕೆಯ ಯುದ್ಧ ರಾಕೆಟ್ಗಳನ್ನು ಬಳಸಿದನು. ಈ ತಂತ್ರಜ್ಞಾನವು ಬ್ರಿಟಿಷರಲ್ಲಿ ನಡುಕ ಹುಟ್ಟಿಸಿತ್ತು. ಮುಂದೆ ಇದು ಬ್ರಿಟಿಷರ ಕಾಂಗ್ರೀವ್ ರಾಕೆಟ್ಗಳ ಅಭಿವೃದ್ಧಿಗೆ ಮತ್ತು ಆಧುನಿಕ ಕ್ಷಿಪಣಿ ತಂತ್ರಜ್ಞಾನಕ್ಕೆ ಪ್ರೇರಣೆಯಾಯಿತು. ಯುದ್ಧದ ನಂತರ ಮೈಸೂರು ರಾಜ್ಯ ಹೋಳಾಗಿ ಹರಿದು ಹಂಚಿತು. ಮೊದಲನೆಯದಾಗಿ ಮೈಸೂರಿನ ಭಾಗವನ್ನು ಬ್ರಿಟಿಷರು, ನಿಜಾಮರು ಮತ್ತು ಮರಾಠರು ಹಂಚಿಕೊಂಡರು. ಮೈಸೂರು ಪ್ರಾಂತ್ಯದ ಅಧಿಕಾರವನ್ನು ಮತ್ತೆ ಒಡೆಯರ್ ವಂಶಕ್ಕೆ ನೀಡಲಾಯಿತು. ಬ್ರಿಟಿಷರ ಆಧಿಪತ್ಯ. ದಕ್ಷಿಣ ಭಾರತದಲ್ಲಿ ಬ್ರಿಟಿಷರ ಪ್ರಭುತ್ವ ಸಂಪೂರ್ಣವಾಗಿ ಸ್ಥಾಪನೆಯಾಯಿತು. ಯಾವ ವಿರೋಧಿಗಳೂ ಈಗ ಇರಲಿಲ್ಲ. ಇದು ಒಂದು ಯುಗದ ಅಂತ್ಯವಾಯಿತು. 1799ರ ಟಿಪ್ಪು ಸುಲ್ತಾನನ ಪತನವು ಒಂದು ಯುಗದ ಅಂತ್ಯವೇ ಸರಿ. 100 ವರ್ಷ ಕುರಿಯಂತೆ ಬದುಕುವುದಕ್ಕಿಂತ ಒಂದು ದಿನ ಹುಲಿಯಂತೆ ಬದುಕುವುದು ಲೇಸು ಎಂದು ಟಿಪ್ಪು ಸುಲ್ತಾನ್ ಹೇಳಿದ್ದರು. ಈ ಯುದ್ಧಗಳು ಭಾರತದಲ್ಲಿ ವಸಾಹತುಶಾಹಿ ವಿರೋಧಿ ಹೋರಾಟದ ಪ್ರಮುಖ ಮೈಲುಗಲ್ಲುಗಳಾಗಿವೆ. ಈ ಯುದ್ಧಗಳಿಗೆ ಪ್ರಮುಖ ಘಟನೆಗಳ ಕಾಲ ಗಣನೆಯನ್ನು ನೋಡೋಣ. 1767ರಲ್ಲಿ ಯುದ್ಧಗಳು ಆರಂಭವಾದವು. 1782ರಲ್ಲಿ ಹೈದರ್ ಅಲಿ ಸಾವನ್ನಪ್ಪಿದನು. 1792ರಲ್ಲಿ ಟಿಪ್ಪು ಸುಲ್ತಾನ್ ಅರ್ಧ ರಾಜ್ಯವು ನಷ್ಟವಾಯಿತು. 1799ರಲ್ಲಿ ಟಿಪ್ಪು ಸುಲ್ತಾನನೇ ಮರಣ ಹೊಂದಿದನು. ಇದಾಗಿತ್ತು ಸ್ನೇಹಿತರೆ ಇವತ್ತಿನ ತರಗತಿ. ಮತ್ತೆ ಮುಂದಿನ ತರಗತಿಯಲ್ಲಿ ಸಿಗುವವರೆಗೆ ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು.